ಕಾರ್ ತಾತ ಸೈಡ್ ಹೋಗಿ ಬರಬೇಡಿ ತಾತ. ಅಯ್ಯೋ ಭಯ ಆಗುತ್ತೆ ಅವರು ಹಂಗೆ. ನಮಸ್ಕಾರ ಅಂತಮ್ಮ, ನಾನು ನಿಮ್ಮ ADV ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಂದು ನಾನಿವತ್ತು ರೂಮಲ್ಲಿದೆ. ನಾನಿವತ್ತು R15 ಒಂದು ರೈಡ್ ಹೊಡಿತಾ ಇದ್ದೀನಿ. ಸಖತ್ ಹೈವೇನ ಸಿಕ್ಕಿದ್ದೆ. ಇದು ಯಾವುದು ಅಂದರೆ ಲಾಸ್ಟ್ ಟೈಮ್ ನಾನು ಬಂದೆಲ್ಲ ಅದೇ ಹೈವೇ. ಓಕೆನಾ, ವರ್ಕ್ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹೊಸೂರು, ಇದು ಸೇಲಂ. ಓಕೆನಾ, ಸೊ ಇದು ನಮ್ಮ ಕಸ್ಟಮರ್ದು ಒಬ್ರದ್ದು. ಹಾಗೆ ಒಂದು 3-4 ಡೇಸ್ ಬ್ಯಾಕ್ ಕೇಳಿದ್ದೆ ಒಂದು ವೀಡಿಯೋ ಮಾಡುವಂತ. ನಿನ್ನೆ ನೈಟ್ ಫುಲ್ ಮಳೆ ಇತ್ತು, ಹಂಗೆ ಫುಲ್ ಬೈಕಲ್ಲಿ ಫುಲ್ ಕೆಸರಿದೆ. ಇದು R15 V4. ಆ್ಯಕ್ಚುಲಿ 4 ಕಿಲೋಮೀಟ್ರಿಂದ ನಾನು ಬರ್ತಾ ಇದ್ದೆ, ನೋಡಿದೆ ಯಾವ ಥರ ಅಂತ. ಸುಮ್ಮನೆ ಹಂಗೆ 360 ಕೂತ್ಕೋಬೇಕು, ನನಗಂತೂ ಸೆಟ್ಟೇ ಆಗಲ್ಲ. ನಿಮ್ಗೆ ಗೊತ್ತೇ ಇದೆ, ನಾನು ಆ್ಯಕ್ಚುಲಿ ಅಡ್ವೆಂಚರ್ ಇಷ್ಟಪಡುವವನಂತ. ಸ್ಪೋರ್ಟ್ಸ್ ಬೈಕ್ ಅಂದರೆ ಸುಮ್ಮನೆ ಹಂಗೆ ರೇಸಿಗೆ ಓಕೆ, ಬಟ್ ಲಾಂಗೆಲ್ಲ ಹೊಡಿಯೋಕ್ಕೆ ಆಗಲ್ಲ. ಓಕೆ, ಆ್ಯಕ್ಚುಲಿ ಇವತ್ತು ನಾನು R15 ರಿವ್ಯೂ ಮಾಡಲ್ಲ. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ, ತುಂಬ ಜನ R15 ಅಂತ ರಿವ್ಯೂ ಅಂತ ಹೊಡಿತಾರೆ. R15 ಬೈಕ್ ಇಟ್ಕೊಳ್ಕೋರು ಯಾರು ಪೆಟ್ರೋಲ್ ಹಾಕಲ್ಲ ಅನಿಸುತ್ತೆ. 5 minutes later. நான் அங்கே இருந்தேன் ஃபர்ஸ்ட். நான் திருப்பணும் 2 ரவுண்ட் இந்த பக்கம் வந்துட்டு தேடி பார்த்துட்டு திருப்பணும் போயிட்டு அந்த லாஸ்ட்ல அங்கிருந்து ஒரு 4 கிலோமீட்டர் போயிட்டேன் கணக்குக்கு. நான் அவனுக்கு லொகேஷன் அனுப்பிட்டு சொன்னேன், இங்கே இருக்கே ஒரு 2.5 கிலோமீட்டர், இதுதான் கட்டு. இல்ல எனக்கு அவர் லொகேஷன் அனுப்புற ஒண்ணுல மொத்தம் மொல்லமேட முன்னாடிக்கு தான் நாங்க போனோங்க. ಸೊ ಇದು ಬಂದ್ಬಿಟ್ಟು 155cc ಲಿಕ್ವಿಡ್ ಕೂಲ್ಡ್ V4 ಇಂಜಿನ್. ಓಕೆನಾ, ಸಿಂಗಲ್ ಸಿಲಿಂಡರ್. ಸೊ ಟಾರ್ಕ್ ಎಲ್ಲ ಸೇಮ್ 14.5, ಆಮೇಲೆ 18.5, ಆಮೇಲೆ ಟ್ಯಾಂಕ್ ಬಂದುಬಿಟ್ಟು 11 ಲೀಟ್ರ್ ಅಷ್ಟೇ. ಬಟ್ ಕಷ್ಟ ಏನಂದರೆ ತುಂಬ ಬೆಂಡ್ ಆಗಬೇಕು. ನನ್ನ ಬೈಕಲ್ಲೆಲ್ಲ ನಾನು ಹಂಗೆ ಕರೆಕ್ಟಾಗಿ ಕೂತ್ಕೋತೀನಿ, ಇದರಲ್ಲೆಲ್ಲ ಸಾಕತ್ತು ಬ್ಯಾಕ್ ಪೈನ್ ಬರುತ್ತೆ ಗುರು. ಅಂದರೆ ಹೇಳಿದ್ನಲ್ಲ, ಇದೆಲ್ಲ ನಿಮಗೆ ಲಾಂಗೆಲ್ಲ ಹೊಡಿಯೋರಿಗೆಲ್ಲ ಆಗಲ್ಲ ಅಂತಲ್ಲ, ಬಟ್ ಅಭ್ಯಾಸ ಇರಬೇಕು. ತುಂಬ ನಂತರ ಹೈಟ್ ಇರೋರಿಗೆಲ್ಲ ಇದರಲ್ಲಿ ಕೂಡೋದು ಅಂತ ತುಂಬ ಟಾಸ್ಕ್ ಇರೋ ವಿಷಯನೇ. ಯಾಕಂದರೆ ಹೈಟ್ ಇರೋರಿಗೆಲ್ಲ ತುಂಬ ಬೆಂಡ್ ಆಗಬೇಕು. ಅಂದರೆ ಸ್ವಲ್ಪ ಡೌನ್ ಇದ್ರೂ ಪರವಾಗಿಲ್ಲ, ಹೈಟ್ ಕಮ್ಮಿ ಇರೋರಿಗೆಲ್ಲ ಓಕೆ, ನಮಗೆಲ್ಲ ಸೆಟ್ ಆಗಲ್ಲ ಅಂದರೆ ಸುಮ್ಮನೆ ಈ ಥರ ಜಾಲಿ ರೈಡ್ ಅಥವಾ ಸಮ್ಮರ್ ರೈಡ್, ಬೆಳಿಗ್ಗೆ ರೈಡ್ ಹೋಗೋದು ಅಥವಾ ಸ್ಪೋರ್ಟ್ಸ್ ಸ್ಪೀಡ್ ಹೊಡಿಯೋದು, ಇದಕ್ಕೆಲ್ಲ ಓಕೆ. ಅಂದರೆ ಇದು ಪ್ರಾಪರಾಗಿ ಸ್ಪೋರ್ಟ್ಸ್ ಬೈಕ್. ನಮಗೆ ಇದರಲ್ಲಿ ಲಾಂಗೆಲ್ಲ ಹೊಡಿತಾ ಇರ್ತಾರೆ, ಟ್ರಿಪ್ಪೆಲ್ಲ ಹೋಗ್ತಾರೆ ಹುಡುಗರು. ಬಟ್ ನನ್ನ ಪ್ರಕಾರ ತುಂಬ ಲಾಂಗೆಲ್ಲ ಇರೋದಾದರೆ ಇದು ಸುಮ್ಮನೆ ಒಂದು 100 ಕಿಲೋಮೀಟ್ರ್ ಎಲ್ಲ ಮ್ಯಾಕ್ಸಿಮಮ್ಗೆ ಹೋಗ್ಬೋದು. ಮತ್ತು ಏನಾದ್ರೂ ಬ್ಯಾಕ್ ಪೈನ್ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಒಂದ್ಸಲ ನಾನು ಬಜಾಜ್ ಪಲ್ಸರಲ್ಲಿ ಹೋಗಿ ಒಂದು 150 ಹೋಗಿ ಒಂದು 3-4 ಡೇಸ್ ನಾನು ಮಲ್ಕೊಂಡಿದ್ದೀನಿ ಬಂದು, ಬೆನ್ನು ನೋವು ಅಂತೇಳಿ. ಸೊ ನೇಕ್ಡ್ ಬೈಕ್ ಆಮೇಲೆ ಸ್ಪೋರ್ಟ್ಸ್ ಬೈಕೆಲ್ಲ ಬರೀ ಇದಕ್ಕೆ ಮಾತ್ರ, ನಮಗೆ ಸ್ಪೋರ್ಟ್ಸು ಆಮೇಲೆ ಈ ಥರ ಸುಮ್ಮನೆ ಆಟ ಆಡ್ಬೋದು ಅಷ್ಟೇ, ಲಾಂಗ್ ಹೊಡಿಯೋಕ್ಕಾಗಲ್ಲ. ಆ್ಯಕ್ಚುಲಿ ಇದರಲ್ಲಿ ಏನಾಗುತ್ತೆ ಅಂತ ಕಷ್ಟ ಅಂದರೆ, ನಾವು 360 ಡಿಗ್ರಿಯಲ್ಲಿ ಇರುವಾಗ ನಮಗೆ ರೋಡ್ ನೋಡಬೇಕು ಅಥವಾ ಟ್ರ್ಯಾಕ್ ಇದು ಮೀಟ್ರ್ ನೋಡಬೇಕಂತ ಗೊತ್ತಾಗಲ್ಲ. ಮತ್ತು ಪವರಲ್ಲೆಲ್ಲ R15 ಪಕ್ಕ. ನನ್ನ ಪ್ರಕಾರ R15 ಎಲ್ಲ ಓಕೆ. ಇವಾಗ MT ಬಂತು, MT ಅಷ್ಟೇನು ಓಕೆ ಅಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ R15 ಎವ್ರಿ ಇಯರ್ ಎಲ್ಲ ವರ್ಷನೂ ಹೊಸ ಇಯರ್ ಹೋಗ್ತಾ ಇರುವಾಗಲೇ ಒಂದೊಂದು ಅಪ್ಡೇಟ್ ಕೊಡ್ತಾ ಇರುತ್ತೆ. ಸೊ ಇನ್ನು 25 ಇದಕ್ಕಿಂತ ಸಖತ್ತಾಗಿದ್ದೊಂದು ಬರುತ್ತೆ. ಸೊ ನೋಡುವ ಯಾವ ಥರ ಇರುತ್ತೆ ಅಂತೇಳಿ. ನನಗೆ ಇದ್ರದ್ದು ಮೀಟ್ರೆಲ್ಲ ತುಂಬ ಇಷ್ಟ. ಯಾಕಂದರೆ ತುಂಬ ಇನ್ಫಾರ್ಮೇಷನ್ ಬಲ್ಕ್ ಆಗಿದೆ, ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ತುಂಬ ಅಂದರೆ ತುಂಬ ಇದೆ. ಅದೇ ರಿವ್ಯೂ ಮಾಡೋದಾದರೆ ಸಪ್ರೇಟ್ ಒಂದು ವಿಡಿಯೋ ರಿವ್ಯೂ ಮಾಡಲೇಬೇಕು. ಆ್ಯಕ್ಚುಲಿ ನಾನಿವತ್ತು ರೈಡ್ ಮಜಾ ಹೆಂಗಿದೆ ಅಂತ ನೋಡುವಂತ. ಅಂದರೆ ಸ್ಕೂಲೆಲ್ಲ ಕಾಲೇಜಿಗೆ ಕಲಿತಾ ಇರೋ ಟೈಮಲ್ಲಿ ಅವಾಗ ನನ್ನ ಫೇವ್ರೆಟ್ ಬೈಕ್ ಇದ್ದದ್ದು R1. ಓಕೆನಾ, R15 ಅಂದರೆ ಫಸ್ಟ್ ಟೈಮ್ ಬಂತು ಅದೊಂದು ವೈಟ್ ಕಲರ್ ಆಗಿ, ಧೂಮೆಲ್ಲ ತುಂಬ ಇದಾಗಿ. ಮತ್ತು ಇವಾಗ ಅದು ಇಲ್ಲ. ಬಟ್ ಓಲ್ಡ್ ಯಾರಾದರೂ R15 ಲವರ್ಸ್ ಇದ್ದರೆ ಅವರು ಮನೇಲಿ ಹಂಗೆ ಎತ್ಕೊಂಡಿರ್ತಾರೆ. ನಾವು ಒಂದು 2-3 ಪೀಸ್ ಇಲ್ಲೂ ನೋಡಿದೆ. ಸೊ ಅದೆಲ್ಲ ಆವಾಗ ನಮ್ಮ ಫುಲ್ ಕ್ರೇಜಿ. ಅಂದರೆ ಫಸ್ಟ್ ಪಲ್ಸರ್ 220, ಅದಾದಮೇಲೆ R15.
ಸೊ ಆಮೇಲೆ ನಾವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ R15 ಎಲ್ಲ ಬೇಡ, ಟ್ರಾವೆಲಿಂಗ್ ಆಫ್ ರೋಡಿಂಗ್ ಬೈಕೇ ಬೇಕು, ಟ್ರಿಪ್ ಟೂರಿಂಗ್ ಎಲ್ಲ ಹೋಗುವಾಗ. ಸೊ ಹಂಗಾಗಿ ಬ್ರೇಕಿಂಗ್ ಎಲ್ಲ ಸಾಕಾಗ್ತಿದೆ ಗುರು. ಗಂಡಿ ಹಂಗೆ ಗಾಳಿಯಲ್ಲಿ ನಿಂತ್ಕೊಳ್ಳೋದಿತ್ತು. ಇನ್ನೊಂದು ಸಮಸ್ಯೆ ಏನಂದರೆ ನನ್ನ ಬೈಕಲ್ಲೆಲ್ಲ ಹಂಪಲ್ಲಿದ್ರೆ ನಾನು ಹಂಗೆ ಆರಿಸ್ಕೊಂಡು ಹೋಗ್ತೀನಿ. ಬಟ್ ಇದರಲ್ಲಿ ಆಗಲ್ಲ. ಇದರಲ್ಲಿ ಗ್ರೌಂಡ್ ಕ್ಲಿಯರ್ಸ್ ಎಲ್ಲ ತುಂಬ ಕಮ್ಮಿ. ಅಂದರೆ ಸ್ವಲ್ಪ ಹಂಗೆ ಇಂಜಿನ್, ಆಮೇಲೆ ಇಂಜಿನ್ದು ನಮ್ಮದು ಇದ್ದಿದೆಯಲ್ಲ ಪೈಪೆಲ್ಲ ಹಂಗೆ ಹೊಡೆದೋಗುತ್ತೆ. ಈ ಥರದ ಪ್ಲೇಸಲ್ಲೆಲ್ಲ ಆಗಲ್ಲ. ಓಕೆ, ಪವರಲ್ಲೆಲ್ಲ ಓಕೆ ಪರವಾಗಿಲ್ಲ. ಬಟ್ ನನ್ನ ಪ್ರಕಾರ ಇದ್ರದ್ದು ಆ್ಯಕ್ಚುಲಿ ಏನಂದರೆ ಚೈನ್ ಸ್ವಲ್ಪ ಲೂಸ್ ಇದೆ. ಓಕೆನಾ, ಚೈನು ಇನ್ನೂ ಸ್ವಲ್ಪ ಟೈಟ್ ಮಾಡಿದ್ರೆ, ಲೆವೆಲ್ ಮಾಡಿದರೆ ಇನ್ನೂ ಪಿಕಪ್ ಇದೆ ಅನಿಸುತ್ತೆ ಮೇ ಬಿ. ಕ್ರೇಜಿ ಬಾಸ್, ಕ್ರೇಜಿ. R1 ಬಾಯ್. ಇಲ್ಲಿಂದ ಟರ್ನ್ ಮಾಡೋಕ್ಕಾಗುತ್ತೆ. ಓಕೆ, ಲಾಸ್ಟ್ ಟೈಮ್ ನಾನು ಇದ್ದೆ ದಿ ಟೆಂಪಲ್. ತಾತ ಸೈಡ್ ಹೋಗಿ ಬರಬೇಡಿ ತಾತ. ಅಯ್ಯೋ ಭಯ ಆಗುತ್ತೆ ಅವರು, ಹಂಗೆ ನುಗ್ಗುತ್ತೆ ಗಾಡಿ ಬೇರೆ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೆ ರೋಡ್ ಇದಕ್ಕೆ ವರ್ಕೆಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅಲ್ಲೆಲ್ಲಿ ಪೆಂಡಿಂಗ್ ಇದೆ ಅಂತೇಳಿ. ಸೊ ಇದೆ ಅಂದರೆ ಇದು ಹೈವೇ ಇನ್ನೂ ಆಗಬೇಕಷ್ಟೇ. ಓಕೆನಾ, ಇದೆಲ್ಲ ಹೈವೇ ಎಲ್ಲ ಫುಲ್ ಆದಮೇಲೆ ಆಮೇಲೆ ಈ ರೋಡಲ್ಲಿ ಬೈಕರ್ಸ್ ಅಂದರೆ ರೇಸ್ ಬೈಕ್, ಸ್ಪೋರ್ಟ್ಸ್ ಬೈಕಲ್ಲಿ ಈ ಥರದವರೆಲ್ಲ ಆಟನೇ ಶುರು ಆಗುತ್ತೆ ಇವರು. ಯಾಕಂದರೆ ನಮ್ಮ ಕೇರಳದಲ್ಲಿ, ಕರ್ನಾಟಕದಲ್ಲಿ ತುಂಬ ಫೈನು ಅದು ಇದೆಲ್ಲ ಇರುತ್ತೆ, ಕ್ಯಾಮರಾ ಎಲ್ಲ. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ನಾನು ತುಂಬ ಕಡೆ ನೋಡಿದೆ. ಇನ್ನು ನಾವು ಹೊಸೂರು ಸಿಟಿಗೆ ಹೋದ್ರೂ ಹೆಲ್ಮೆಟ್ ಹಾಕಲ್ಲ, ಹೆಲ್ಮೆಟ್ ಯಾರು ಯೂಸ್ ಮಾಡಲ್ಲ, ಡಬಲ್ಸ್ ತ್ರಿಬಲ್ಸ್ ರೈಡ್ ಹೊಡಿತಾರೆ. ಟ್ರಾಫಿಕ್ ಪೊಲೀಸ್ ಅಲ್ಲೇ ಇರ್ತಾರೆ. ಆದರೂ ಏನು ದೊಡ್ಡದಾಗಿ ಸೀನೇ ಇಲ್ಲ. ನಿನ್ನ ಹತ್ರ DL ಒಂದಿದೆಯಾ, ಸಾಕು ಬಿಡು, ನೀನು ಏನು ಬೇಕಾದರೆ ಆಟ ಆಡ್ಕೊಂತವ್ರೆ, ಬಿಟ್ಬಿಡ್ತಾರೆ. ಅಯ್ಯೋ ಕಾರ್. ಇದು ಏನು ಮಾಡಿಟ್ಟಿದ್ದಾರೆ? ಅದು ಆಕ್ಸಿಡೆಂಟ್ ಆಗಿ ತುಂಬ ದಿನ ಆಯಿತು ಅನಿಸುತ್ತೆ. ಆದ್ರೂ ಇನ್ನು ಅದನ್ನು ಎತ್ತಿಲ್ಲ, ಇಲ್ಲಿಂದ ಹಂಗೆ ಹೋಗಿದೆ. ಓ ಕ್ರೇಜಿ ಬಾಸ್. ತುಂಬ ದಿನದ ನಂತರ ನಾನೊಂದು ಸ್ಪೋರ್ಟ್ಸ್ ಬೈಕಲ್ಲಿ R1. ಯಾಕಂದರೆ ನನ್ನ ಪ್ರಕಾರ ನಾನೇನಂದರೆ, ನಾನು ಒಂಥರ ಅಡ್ವೆಂಚರಲ್ಲಿ, ಆಫ್ ರೋಡಿಂಗ್ ಬೈಕ್, ಅಡ್ವೆಂಚರ್ ಟೂರಿಂಗ್ ಇದರಲ್ಲೇ ಫೋಕಸ್ ಮಾಡೋನು. ಓಕೆನಾ, ನನಗೆ ಸ್ಪೋರ್ಟ್ಸ್ ಬೈಕಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಆದರೆ ನನ್ನ ಅಡ್ವೆಂಚರ್ ನಾನು ತೆಗೆಯುವಾಗಲೇ 2 years ಬ್ಯಾಕ್ ನಾನು ಈ ಥರದ್ದು ಯಾವುದಾದ್ರೂ ಒಂದು, ಅಂದರೆ ಇವಾಗ ನನ್ನ ಫೋಕಸ್ ಏನಿದ್ರು ಆಫ್ ರೋಡಿಂಗ್ ಟೂರಿಂಗ್ ಅಷ್ಟೇ. ಈ ಥರ ಇದರಲ್ಲಿ ಏನಿಲ್ಲ, ಸ್ಪೋರ್ಟ್ಸಲ್ಲೆಲ್ಲ ಕಮ್ಮಿ. ಓಕೆನಾ, யா நான் இங்கே முன்னாடி நின்றுட்டேன். பைக் ஹெல்மெட் கரெக்டாக தெரிஞ்சுக்கோ. ஹெல்மெட் போட்டது ஒன்றும் தெரியல. சரிண்ணா, தேங்க்ஸ். தெரிஞ்சிருக்கோம். வண்டி வந்து அங்கே இருந்துச்சு. அதே இருந்துச்சு. கரெக்டாக சொன்னேன் நான். ஹெல்மெட் இங்கே தான் பார்த்தேன். நான் மொல்லம்பட்டி ஸ்டாப்பில் தான் பார்த்தேன். வண்டி இருந்துச்சு. இவன் இந்த வண்டி கிடையாது, இன்னொரு வண்டி சொன்னான். அவர் என் வண்டி நினச்சிட்டாரு. ವண்ಡಿ ಆ್ಯಕ್ಚುಲಿ R15 ಸವಾಸನೆ ಬೇಡ ಗುರು. ನನಗೆ ಒಂದು 20 minutes ಕೂತ್ಕೊಂಡೆ ಬ್ಯಾಕ್ ಪೈನ್ ಥರ ಆಗ್ತಾಯಿದೆ. ಆದರೆ ಇದು ಫಸ್ಟ್ ಆಫ್ ಆಲ್ ಅಭ್ಯಾಸ, ರೆಗ್ಯುಲರ್ ಆಗಿ ಓಡಿಸೋರಿಗೆ ಓಕೆ, ಎಲ್ರಿಗೂ ಆಗಲ್ಲ. ನನಗಂತೂ ಹಾಗೇ ಆಗಲ್ಲ. ನಾನು ಫಸ್ಟಿಗೆ ಹೇಳಿದ್ದೀನಿ,
ನಮ್ಗೆ ಗೊತ್ತು ಯಾವ ಬೈಕಲ್ಲಿ ಯಾವ ಥರ ಕಂಫರ್ಟೇಬಲ್ ಸಿಗುತ್ತೆ ಅಂತೇಳಿ. ಇದು ಸ್ಪೋರ್ಟ್ಸಿಗೆ ರೇಸಿಗೆ ಇದೆಲ್ಲ ಓಕೆ ಪಕ್ಕ, ಅದು ನಾನಿಲ್ಲ ಅನ್ನಲ್ಲ. ಬಟ್ ಇದಕ್ಕಾಗಲ್ಲ, ಲಾಂಗ್ ಅಂತ ಹೊಡಿಯೋಕ್ಕಾಗಲ್ಲ. ಬಟ್ ಇನ್ನೊಂದು ಏನಂದರೆ R15 ಉಂಟಲ್ಲ, ಪವರ್ ಪಿಕಪ್ಪಲ್ಲೆಲ್ಲ ಸಕ್ಕದು ಥ್ರಾಟಲ್ ನಾವು ಕೊಟ್ಟ ತಕ್ಷಣ ಗಾಡಿ ಹಂಗೆ ನುಗ್ಗುತ್ತೆ. ಅದರಲ್ಲಿ ಯಾವುದೇ ಥರ ಒಂದು ಕಾಂಪ್ರಮೈಸ್ ಕೊಡಲ್ಲ. ಬೈಕ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಮಗೆ ಎಷ್ಟು ಬೇಕೋ ಆ ಥರ ನಮಗೆ ಯಾವ ಫೀಲ್ ಬೇಕು. ನಾವು ಇವಾಗ 2 ವೀಲರ್ ಲವರ್ಸ್ ಯಾವ ಥರ ಬೈಕಲ್ಲಿ ನಮಗೆ ಪವರ್ ಬೇಕು ಅಂದರೆ ಫೀಲ್ ಮಾಡ್ತೀವಿ. ಅವ್ರು R15 ಒಂದು ಸಲ ಕುತ್ಕೊಂಡು ಥ್ರಾಟಲ್ ಕೊಡುವಾಗ ಹಂಗೆ ನುಗ್ಗುತ್ತೆ ಗಾಡಿ. ಓಕೆ, ಆಲ್ ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.